ಬಾಬಣ್ಣ ಅವ್ರಿಬ್ರು ಒಂದಾಗಿರೋದ್ ನೋಡಿ ನಂಗೆ ಸಾನೆ ಖುಷಿ ಆಯ್ತು ಅನ್ನಿ. ಇದಕ್ಕೆ ನಿಮ್ಗೆ ಎಷ್ಟು ಟ್ಯಾಂಕು ಹೇಳಿದ್ರು ಸಾಲಲ್ಲ. ಅದು ಟ್ಯಾಂಕು ಅಲ್ಲ ಕಮ್ಮಿ, ಥ್ಯಾಂಕ್ ಯು ಹಿಡಿದ್ರೆ ಚಾಡ. ನೋಡಮ್ಮೆ, ಇದು ನನ್ನೊಬ್ಬನಿಂದ ಆಗಿರೋ ಕೆಲಸ ಅಲ್ಲ, ಟೀಮ್ ವರ್ಕು. ನೋಡು, ಅಳಬುರ್ ಕಾಂಜನೇಯ ಊರ್ಲಿ ಪೌರಾಣಿಕ ನಾಟಕ ಮಾಡ್ಬೇಕಾರೆ ಡೈಲಾಗ್ ಮರ್ತ್ಬಿಟ್ಟು ಅಳ್ತ ನಿಂತ್ಕೊಂಡ್ಬಿಡ್ತಿದ್ದ. ಇವತ್ತು ಎಷ್ಟು ಪಸಂದಾಗಿ ನಾಟಕ ಮಾಡ್ಬಿಟ್ಟು ನಮ್ಮೆ. ಅದನ್ನೇ ಪ್ರೀತಿ ಅನ್ನೋದು ಬಾಬಣ್ಣ. ಈ ಪ್ರೀತಿ ಗೆಲ್ಲೋರ್ನ ಸೋಲಿಸ್ತದೆ, ಸೋಲೋರ್ನ ಗೆಲ್ಲಿಸ್ತದೆ. ನಾನ್ ನಿನ್ನನ್ ಗೆದ್ದಿದ್ದೀನಲ್ಲ ಹಾಗೆ. ನೀವ್ ನನ್ನ ಗೆದ್ದಿಲ್ಲ, ನಾನ್ ನಿಮ್ನ ಗೆದ್ದಿರೋದು. ನಮ್ಮಿಬ್ರಲ್ಲಿ ಯಾರು ಗೆದ್ರೇನು ಯಾರು ಸೋತ್ರೇನು, ಒಟ್ನಲ್ಲಿ ಅವರಿಬ್ರು ಗೆಲ್ಲೋದಷ್ಟೇ ಮುಖ್ಯ. ಅವ್ರು ಒಂಥರ ಗೆದ್ದಿದ್ದಾರೆ, ಆದ್ರೆ ಅದು ನಿಜವಾದ ಗೆಲ್ವಲ್ಲ. ಅದ್ ಹೇಗೆ ಹೇಳ್ತೀಯಾ? ಹೇಗೆ ಅಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಅಂತ ಗೊತ್ತಿದ್ರು ಅದನ್ನ ಮುಚ್ಚಿಟ್ಟು ನಮ್ಮಂದೆ ಹೊಸದಾಗಿ ಪ್ರೀತಿ ಮಾಡೋರ್ ತರ ನಾಟಕ ಮಾಡ್ತಿದ್ದಾರೆ. ಇದು ಎಷ್ಟು ದಿನ ಉಳಿಯುತ್ತೋ ನೋಡೋಣ. ಹಂಗಂದರ್ಯಾ? ಹಂಗಾರೆ ಅವ್ರು ಪ್ರೀತಿ ಮಾಡ್ತಾರೋ ಸುಳ್ಳಲ್ಲ ಕಮ್ಮಿ, ಆದ್ರೆ ದಿಟ್ಟನೂ ಅಲ್ಲ. ಟೈಮಿಗೆ ತಕ್ಕಂಗೆ ಬದಲಾಗೋದು ಅಂತಾರಲ್ಲ, ಇದೆಯೇ ಇಷ್ಟು ದಿನ ಅವ್ರಿಬ್ರಲ್ಲಿ ಇಲ್ದೇ ಇರೋ ಪ್ರೀತಿ ಈಗ ದಿಢೀರಂತ ಎಲ್ಲಿ ಬಂದ್ಬಿಡ್ತು. ಮುಂದೆ ಯಾವ ರೂಪ ತಕ್ಕತ್ತದೋ ಕಾದ್ ನೋಡ್ಬೇಕು. ನಂಗೇನೋ ಅವ್ರ ಪ್ರೀತಿ ಶಾಶ್ವತ ಅನ್ನಿಸ್ತದೆ ಬಾಬಣ್ಣ. ನೀ ಹೇಳ್ದಂಗೆ ಆಗ್ಬಿಟ್ರೆ ಸಾಕಮ್ಮೆ. ದೂರ ಆಗಿದ್ದ ಜೀವಗಳನ್ನ ಒಂದು ಮಾಡಿದ ಖುಷಿ ನಮಗೂ ಇರ್ತದೆ. ಹಲೋ, ಏನು ಎಲ್ಲರೂ ಇಲ್ಲಿ ಟೆಂಟ್ ಹಾಕ್ಬಿಟ್ಟಿದ್ದೀರಾ? ಐ ಲೈಕ್ ಇಟ್. ನೀವು ಇದೇ ಜಾಗದಲ್ಲಿ ಎಷ್ಟು ಸರ್ತಿ ಟೆಂಟ್ ಆಗಿದ್ದೀರಿ ಸ್ವಾಮಿ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಥರ ಲೋಕಲ್ ಅಲ್ಲ, ಸಿಂಗಪುರ್ ರಿಟರ್ನ್. ನೋಡಿ, ನಿಮ್ಮ ಜೊತೆ ಎಲ್ಲ ಮಾತಾಡೋದಕ್ಕೆ ನನಗೀಗ ಟೈಮ್ ಇಲ್ಲ. ನಾನು ಡಾರ್ಲಿಂಗ್ಗೆ ಡೇಟ್ ಕೊಟ್ಟಿದ್ದೀನಿ, ನಾನು ಇನ್ನು ಬರಲ್ಲ. ಆಂಜನೇಯ ಅವರೇ, ನಿಮ್ಮ ಜೊತೆಗೆ ಒಂದೆರಡು ನಿಮಿಷ ಮಾತಾಡಬೇಕು, ಮಾತಾಡ್ಬೋದಾ? ಮಾತಾಡಿ. ಅಯ್ಯ ಹೆಕ್ಕತ್ತಿಂಬನೆ, ಕೊನೆಗೂ ನೀನು ಹಂಬಕ್ ಬುದ್ಧಿ ತೋರಿಸ್ದಲ್ದ? ಹಲೋ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಅಳಪುರ್ ಕಾಂಚನಯ್ಯ ಡಾಕ್ಟರ್ ಮೊಕ್ಕು ಬಿಟ್ರು, ಮರ್ಯಾದೆ ಕೊಡ್ಬೇಕಾಗಿರೋದು ನಾವಲ್ಲ ನೀನು. ನಾನು ಯಾಕೆ ನಿಮಗೆ ಮರ್ಯಾದೆ ಕೊಡಬೇಕು? ಐ ಲೈಕ್ ಇಟ್. ಗುಣ ಅಂದ್ರೆ ಇದಪ್ಪ, ನಿನ್ನನ್ನು ಈ ಲೆವೆಲ್ಗೆ ತಂದದಕ್ಕೆ ನಮಗೆಲ್ಲ ಇದು ಆಗ್ಬೇಕೇ. ಅಲ್ಲ, ನೀವೆಲ್ಲ ಏನು ಮಾಡಿದಿರಿ ಅಂತ ನಾನು ನಿಮಗೆ ಮರ್ಯಾದೆ ಕೊಡಬೇಕು? ನೋಡಿದ್ರ ಗೌಡ್ರೆ, ಸಾಯ್ತೀನಿ ಅಂತಿದ್ದವ್ರಿಗೆ ಬದುಕ್ಸಿದ್ರೆ ಎಂಥ ಮರ್ಯಾದೆ ಕೊಡ್ತಿದ್ದಾರೆ ಅಂತ. ಅದಕ್ಕೆ ಹೇಳೋದು, ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಕ್ ಹೋಗ್ಬಾರ್ದು ಅಂತ. ಕರೆಕ್ಟಾಗಿ ಹೇಳಿದ್ರಿ ಅಣ್ಣಪ್ಪನವ್ರೆ. ನೋಡ, ನಿನ್ನ ಮಾತನ್ನು ವರ್ಷನೇ ಬದಲಾಗ್ಬಿಟ್ಟದೆ. ಬದಲಾವಣೆ ಅನ್ನೋದು ಜಗದ ನಿಯಮ ಅಲ್ವಾ ಗೌಡ? ನಾನು ಬದಲಾಗಬೇಕು ಅಂತ ಬಯಸಿದ್ದು ನೀವೇ, ಅದಕ್ಕೆ ಈ ಬದಲಾವಣೆ. ಏ ಅಟ್ಟಿ ಗಂಡೆ, ನೀನು ನಿನ್ನ ಹೆಂಡತಿಗೋಸ್ಕರ ಬದಲಾಗಂದಲ್ಲಿ ಹೇಳದ್ದು, ನಮ್ಮ ಮುಂದಲ್ಲ. ಅಲೋ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೊತ್ತಪ್ಪ ಇದು. ಹೆಂಡತಿ ಸಿಗುವ ಮೊದಲು ದೇವದಾಸನ ನಮ್ಮನೆ ಇದ್ದವನು ಹೆಂಡತಿ ಸಿಕ್ಕಿದ ಮೇಲೆ ಪ್ರೇಮದಾಸನ ನಮ್ಮನೆ ಆಗಿಬಿಟ್ರಲ್ಲ. ಅಲ್ಲ, ಹೆಣ್ಣಿನಲ್ಲಿ ಇಷ್ಟೆಲ್ಲ ಶಕ್ತಿ ಉಂಟಾ? ನೀನು ಮದುವೆಯಾಗಿ ನೋಡು, ಗೊತ್ತಾಗತ್ತೆ. ಒಂಟಿ ಜೀವನದಲ್ಲಿ ಸ್ವಾರಸ್ಯ ಇಲ್ಲ. ಇದನ್ನ ನಾವು ನಿಂತ ನೋಡ್ಕೋಬೇಕಾ? ಸುಮ್ಮನೆ ಹೋಗ್ಬಿಡ. ಒಡೆಯೋದೆಲ್ಲ ಇಟ್ಕೋಬೇಡ ಗೌಡ. ನಾನು ಹಳೆ ಅಳಬುರ್ಕ ಆಂಜನೇಯ ಅಲ್ಲ, ಹಸನ್ಮುಖಿ ಅಂಜಿ. ನಾನೇನಾದ್ರೂ ತೆಗೆದು ಬಿಟ್ಟ ಅಂದ್ರೆ ಸಂಜೀವಿನಿ ತಂದ್ರು ಬದುಕ್ಸಕ್ಕಾಗಬಾರ್ದು, ಆ ಸ್ಥಿತಿಗೆ ಹೋಗ್ಬಿಡ್ತೀಯ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.